Hello everyone. Welcome to Sankalp Learning Solutions. ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್ಗೆ ಸ್ವಾಗತ ಮಕ್ಕಳೇ. ನಾವು SSLC ಈ ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನವನ್ನ ಕ್ರಾಶ್ ಕೋರ್ಸ್ ಮಾಡ್ತಾ ಇದ್ವಿ, ರಿವಿಷನ್ ಮಾಡ್ತಾ ಇದ್ವಿ ಅಲ್ವಾ. ಸೊ ಇವಾಗ ಭೂಗೋಳ ಶಾಸ್ತ್ರದ ಒಂದು ಕೊನೆಯ ಭಾಗಕ್ಕೆ ಬಂದಿದ್ದೀವಿ ಮಕ್ಕಳೇ ನಾವು. ಆ ಈ ಒಂದು ಪಾಠ 27ನೇ ಪಾಠ ನಿಮ್ಗೆ ಭಾರತದ ಸಾರಿಗೆ ಹಾಗೂ ಸಂಪರ್ಕ ಅನ್ನುವಂತಹ ಪಾಠವನ್ನ ಇವತ್ತು ನಾವು ನೋಡೋಣ. ಓಕೆನಾ? ಈ ಪಾಠದಲ್ಲಿ ಒಂದು ಕಲಿಕಾಂಶಗಳು ಏನೇನ್ ಕಲ್ತಿದ್ದೀರಾ ನೀವು? ಭಾರತದಲ್ಲಿ ಸಾರಿಗೆಯ ಮಹತ್ವವನ್ನು ತಿಳಿಯುವರು. ಅಂದ್ರೆ ಸಾರಿಗೆಯ ಮಹತ್ವ ಏನಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ. ಅದೇ ರೀತಿ ನೀವು ರಸ್ತೆ ಸಾರಿಗೆಯ ವಿಧಗಳು, ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ತಿಳ್ಕೊಂಡಿದ್ದೀರಾ ಅಲ್ವಾ. ಸೊ ರಸ್ತೆ ಸಾರಿಗೆಯಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆನೂ ಕೂಡ ನೀವು ಈ ಒಂದು ಪಾಠದಲ್ಲಿ ಅರಿತುಕೊಂಡಿದ್ದೀರಾ ಮಕ್ಕಳೇ. ಅದರ ಜೊತೆಗೆ ರೈಲು ಸಾರಿಗೆ, ವಾಯು ಸಾರಿಗೆ, ಜಲ ಸಾರಿಗೆಯ ಬಗ್ಗೆ ಕೂಡ ತಿಳ್ಕೊಂಡಿದ್ದೀರಾ. ಸಂಪರ್ಕ ಮಾಧ್ಯಮಗಳು, ಸಂಪರ್ಕದ ಪ್ರಾಮುಖ್ಯತೆಯನ್ನ ನೀವು ಅರಿತಿದ್ದೀರಾ. ಅದರ ಜೊತೆಗೆ ಭಾರತದ ನಕಾಶೆಯಲ್ಲಿ ಅಂದ್ರೆ ಮ್ಯಾಪ್ ಅಲ್ಲಿ ಬಂದರುಗಳು, ಪ್ರಮುಖವಾದ ಬಂದರುಗಳು ಯಾವುದು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಯಾವುದು, ಅದನ್ನ ಗುರುತಿಸೋದು ಹೇಗೆ ಅನ್ನೋದನ್ನು ಕೂಡ ನೀವು ಈ ಪಾಠದಲ್ಲಿ ಕಲ್ತಿದ್ದೀರಾ ಅಲ್ವಾ. ಸೊ ಇವಾಗ ಈ ಪಾಠದಿಂದ ಬರುವಂತಹ ಇಂಪಾರ್ಟೆಂಟ್ ಮಹತ್ವವಾದ ಕ್ವಶನ್ ಆನ್ಸರ್ ಬರಬಹುದಾದಂತಹ ನಿರೀಕ್ಷೆಯಲ್ಲಿ ಬರುವಂತಹ ಮತ್ತು ಮೊದಲೇ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂತಹ ಕೆಲವೊಂದು ಕ್ವಶನ್ ಆನ್ಸರ್ಸ್ ನ ಟಾಪಿಕ್ಸ್ ನ ನಾವು ನೋಡೋಣ. ಓಕೆನಾ? ಸೊ ಈ ಒಂದು ಪಾಠದಿಂದ 2 ಅಂಕದ ಒಂದು ಪ್ರಶ್ನೆನ ನೀವು ನಿರೀಕ್ಷಿಸಬಹುದು ಮಕ್ಕಳೇ. ಒಟ್ಟು ಪ್ರಶ್ನೆಗಳು 1 ಮತ್ತು ಒಟ್ಟು ಅಂಕಗಳು 2. ಈ ಅಂಕಗಳನ್ನ ಈ ಪಾಠದಿಂದ ನೀವು ನಿರೀಕ್ಷಿಸಬಹುದು. ಓಕೆ, ಇವಾಗ ಮೊದಲನೆಯ ಪ್ರಶ್ನೆ. ಭಾರತದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವಂತಹ ಬಂದರು ಯಾವುದು ಅಂತ ಕೇಳಿದ್ದಾರೆ ಮಕ್ಕಳೇ. ಓಕೆನಾ? ಸೊ ಭಾರತದಲ್ಲಿ ಇರುವಂತಹ ಬಂದರುಗಳು, ಅದರಲ್ಲಿ ಭಾರತದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವಂತಹ ಬಂದರು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕೋಲ್ಕತ್ತಾ, ಆಪ್ಷನ್ ಬಿ ನವಮಂಗಳೂರು, ಆಪ್ಷನ್ ಸಿ ಗೋವಾ ಮತ್ತು ಆಪ್ಷನ್ ಡಿ ಮುಂಬೈ. ಓಕೆನಾ? ಸೊ ಈ ಮುಂಬೈ ಬಂದರನ್ನ ಆಪ್ಷನ್ ಡಿ ಮುಂಬೈ ಬಂದು ಸರಿಯಾದ ಉತ್ತರ ಮಕ್ಕಳೇ. ಮುಂಬೈ ಇದು ಮಹಾರಾಷ್ಟ್ರದಲ್ಲಿ ಇರುವಂತಹ ಬಂದರು. ಓಕೆನಾ? ಸೊ ಈ ಮುಂಬೈ ಬಂದರನ್ನ ಭಾರತದ ಹೆಬ್ಬಾಗಿಲು ಅಂತ ಕರೆದಿದ್ದಾರೆ. ಓಕೆ, ಗೇಟ್ ವೇ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಸೊ ಆಪ್ಷನ್ ಡಿ ಮುಂಬೈ ಸರಿಯಾದ ಉತ್ತರ. ಇದು ಭಾರತದ ಒಂದು ಹೆಬ್ಬಾಗಿಲಾಗಿದೆ. ಓಕೆ,